ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 31. ಹೀಗೆ 10-12 ದಿನಗಳು ಅತ್ಯಂತ ವೇಗವಾಗಿ ಕಳೀತಾ ಇದ್ವು. ಅನ್ವಿತಾ ಮತ್ತು ವೇದ್ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಹುಚ್ಚರಂತೆ ಗಾಢವಾಗಿ ಪ್ರೀತಿಸ್ತಾ ಇದ್ರು. ಅದು ಅವರ ದೈನಂದಿನ ಸಣ್ಣ ಪುಟ್ಟ ಕಾರ್ಯಗಳಿಗೆ ಮತ್ತು ಒಬ್ಬರ ಮೇಲೊಬ್ಬರಿಗಿಂತ ಕಾಳಜಿಯಿಂದ ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿತಾ ಇದೆ. ಆದರೆ ಇಬ್ಬರಲ್ಲಿ ಯಾರೂ ಕೂಡ ಇಷ್ಟರವರೆಗೆ ಆ ಪ್ರೀತಿಯನ್ನು ನೇರವಾಗಿ ಬಾಯ್ಬಿಟ್ಟು ಪರಸ್ಪರ ಮುಟ್ಟಿಸ್ತಾನೇ ಇಲ್ಲ. ಋಗ್ವೇದ ಮನಸ್ಸಿನಲ್ಲೇ ಅನ್ವಿತಾಳಿಗೆ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಪ್ರಪೋಸ್ ಮಾಡಲು ಎಲ್ಲ ರೀತಿಯ ರಹಸ್ಯ ತಯಾರಿಗಳು ಕೂಡ ನಡೆಸ್ತಾ ಇದ್ದಾನೆ. ಆದರೆ ದುರಾದೃಷ್ಟವಶಾತ್ ಅವನು ಇತ್ತೀಚೆಗೆ ತನ್ನ ಹೊಸ ಬಿಸ್ನೆಸ್ ಪ್ರಾಜೆಕ್ಟ್ ಕೆಲಸದಲ್ಲಿ ತುಂಬ ಮಗ್ನನಾಗಿದ್ದರಿಂದ ಅವನಿಗೆ ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪನೂ ಕೂಡ ಗಮನ ಹರಿಸೋಕೆ ಸಮಯವೇ ಆಗಲಿಲ್ಲ. ಕೆಲವೊಮ್ಮೆ ಕಚೇರಿಯ ಒತ್ತಡದಿಂದ ಅವನಿಗೆ ರಾತ್ರಿ ಮನೆಗೆ ಹೋಗೋಕ್ಕೂ ಕೂಡ ಸಮಯ ಸಿಗ್ತಾ ಇರಲಿಲ್ಲ. ಅನ್ವಿತಾ ಒಬ್ಬ ಆದರ್ಶ ಹೆಂಡತಿಯಾಗಿ ಅವನ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ಲು. ಆದರೆ ಯಾವುದೇ ಹೆಣ್ಣಿಗೆ ಇರುವಂತೆ ಅವಳು ಉಳಿದವರಿಗಿಂತನೂ ಕೂಡ ತನಗೂ ಸ್ವಲ್ಪ ಸಮಯ ಕೊಡಬೇಕು, ಅವಳು ಒಳಗೊಳಗೆ ಆಸೆ ಪಡೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ, ತುಂಬ ಸಹಜವಾಗಿಯೇ ಇತ್ತು. ಆದರೆ ಈಗಿನ ಆಫೀಸ್ ಪರಿಸ್ಥಿತಿಯನ್ನು ಮತ್ತು ಕಂಪನಿಯ ಜವಾಬ್ದಾರಿಯನ್ನು ಪರಿಗಣಿಸಿ ಅವಳಿಗೂ ಕೂಡ ಎಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರೋದ್ರಿಂದ ಅದು ಸದ್ಯಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಮನೆಯಲ್ಲಿ ಅಮ್ಮ ಇವರಿಬ್ಬರ ನಡುವಿನ ಈ ದೂರು, ಅನ್ವಿತಾಳ ಮುಖದ ಮೌನವನ್ನು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾನೇ ಇದ್ರು. ಅನ್ವಿತಾ ಪ್ರತಿದಿನ ಅವನಿಗಾಗಿ ರಾತ್ರಿ 11 ಗಂಟೆಯವರೆಗೆ ಹಸಿವಿನಿಂದ ಮುದ್ದಾಗಿ ಕಾಯುತ್ತಾ ಎಚ್ಚರವಾಗಿರ್ತಾ ಇದ್ಲು. ಖಂಡಿತ ಋಗ್ವೇದ ಉದ್ದೇಶಪೂರ್ವಕವಾಗಿಯೇ ಅವಳನ್ನು ನಿರ್ಲಕ್ಷಿಸಿ ಏನನ್ನೂ ಮಾಡ್ತಾ ಇರಲಿಲ್ಲ ಅಥವಾ ಬೇರೆಲ್ಲೂ ಹೊರಗೆ ಹೋಗ್ತಾ ಇರಲಿಲ್ಲ. ಅವನು ಕೈಗೆತ್ಕೊಂಡಿರುವ ಹೊಸ ಬಿಸ್ನೆಸ್ ಯೋಜನೆ ತುಂಬ ದೊಡ್ಡದಾಗಿದ್ದು ಅದನ್ನು ನಿಗದಿತ ಸಮಯದೊಳಗೆ ಮುಗಿಸಲೇಬೇಕಾದ ಅನಿವಾರ್ಯತೆ ಇತ್ತೇ ಹೊರತು ಅವನಿಗೆ ಬೇರೆ ದಾರಿಯೇ ಇರಲಿಲ್ಲ. ಇವತ್ತು ಕೂಡ ಆಫೀಸ್ ಮುಗಿಸಿ ಅವನು ರಾತ್ರಿ ಸುಮಾರು 10:30 ಹೊತ್ತಿಗೆ ತಡವಾಗಿ ಮನೆಗೆ ಬರ್ತಾನೆ. ಅನ್ವಿತಾ ಇವರಿಗಾಗಿ ಮಲಗುವ ಕೋಣೆಯಲ್ಲಿ ಏನೋ ಕೆಲಸವನ್ನು ಮಾಡುತ್ತಾ ಎಚ್ಚರವಾಗಿರುವುದನ್ನು ನೋಡಿ ಲಿವಿಂಗ್ ರೂಮ್ನಲ್ಲಿದ್ದಂತಹ ಅಮ್ಮ ಅವನನ್ನು ಪ್ರತ್ಯೇಕವಾಗಿ ತನ್ನ ಕೋಣೆಗೆ ಕರೀತಾರೆ. ಅಮ್ಮ, ಏನಾದರೂ ತೊಂದರೆ ಇದೆಯೇ? ಯಾಕೆ ಈ ಸಮಯದಲ್ಲಿ ಕರೆದೆ? ಋಗ್ವೇದ ಆಯಾಸದ ಧ್ವನಿಯಲ್ಲೇ ಕೇಳ್ತಾನೆ. ವೇದ್, ನಿನಗೆ ಮದುವೆಯಾಗಿದೆ ಅನ್ನೋ ಕನಿಷ್ಠ ಪ್ರಜ್ಞೆ ಇದೆಯೋ ಇಲ್ವೋ ನಿನಗೆ ಗೊತ್ತಿಲ್ಲ ಮಗನೇ. ಅಮ್ಮ ಗಂಭೀರವಾಗಿ ಮುಖ ಮಾಡಿ ನೇರವಾಗಿಯೇ ಕೇಳಿದ್ರು. ಹಾಂ, ಹೌದಮ್ಮ, ಗೊತ್ತು. ಅಮ್ಮ ಇದ್ದಕ್ಕಿದ್ದಂತೆ ಯಾಕಿಂತ ಕಠಿಣ ಪ್ರಶ್ನೆ ಕೇಳ್ತಿದ್ದಾಳೆ? ಅವನಿಗೆ ಮೊದಲೇ ಅರ್ಥ ಆಗಲಿಲ್ಲ. ಆಯಾಸದಿಂದ ಅವನ ತಲೆ ಸ್ವಲ್ಪ ತಿರುಗ್ತಾ ಇತ್ತು. ಮದುವೆ ಆದಮೇಲೆ ಜವಾಬ್ದಾರಿಗೆ ನೀನೇ ಸಂಪೂರ್ಣ ಹೊಣೆಯಾಗಿರ್ತೀಯ ವೇದ್. ಆದರೆ ನೀನು ನೋಡಿದರೂ ಹಗಲು ರಾತ್ರಿ ಯಾವುದೇ ಸಮಯದ ಪ್ರಜ್ಞೆ ಇಲ್ಲದೆ ಹೀಗೆ ತಡವಾಗಿ ಮನೆಗೆ ಬರ್ತೀಯ. ಮಗು, ನಿನಗೆ ಕಂಪನಿಯಲ್ಲಿ ದೊಡ್ಡ ಕೆಲಸವಿದೆ ಎಂದು ಎತ್ತ ತಾಯಿಯಾಗಿ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಆದರೆ ನಿನ್ನ ಬದುಕಿನಲ್ಲಿ ನಿನ್ನ ಹೆಂಡತಿಯೂ ಅಷ್ಟೇ ಮುಖ್ಯವಾದ ಒಂದು ಭಾಗ, ಹೌದಲ್ವೇ? ಅಮ್ಮ ಪ್ರೀತಿಯಿಂದಲೇ ಬುದ್ಧಿಯನ್ನು ಹೇಳಿದ್ರು. ಖಂಡಿತ ಹೌದಮ್ಮ. ಋಗ್ವೇದ ತಲೆ ತಗ್ಗಿಸಿ ಒಪ್ಕೊಳ್ತಾನೆ. ಹಾಗಾದರೆ ಇನ್ಯಾಕೆ ಹೀಗೆ ಮಾಡ್ತಿದ್ದೀಯ ಮಗು? ನೆನ್ಪಿಟ್ಕೋ, ಒಬ್ಬ ಗಂಡನಿಗೆ ಮೊದಲು ತನ್ನ ಕುಟುಂಬ ಮುಖ್ಯ ಮತ್ತು ನಂತರವಷ್ಟೇ ಕೆಲಸ. ಅನ್ವಿತಾಗೆ ನಿನ್ನಿಂದ ಸಿಗಬೇಕಾದ ಸರಿಯಾದ ಸಮಯ, ಪ್ರೀತಿ, ಅಟೆನ್ಷನ್ ಖಂಡಿತ ಸಿಗಲೇಬೇಕಾಗುತ್ತೆ. ಅಮ್ಮ ಕಟ್ಟುನಿಟ್ಟಾಗಿ ಹೇಳ್ತಾರೆ. ನನಗೆ ನಿನ್ನ ಕಾಳಜಿ ಸಂಪೂರ್ಣವಾಗಿ ಅರ್ಥ ಆಯಿತು ಅಮ್ಮ, ಚಿಂತಿಸಬೇಡಿ. ಇನ್ನು ಮುಂದೆ ಈ ರೀತಿ ಎಂದಿಗೂ ಸಂಭವಿಸೋದಿಲ್ಲ. ಋಗ್ವೇದ ಭರವಸೆಯನ್ನು ನೀಡ್ತಾನೆ. ಮಗು, ನನಗೆ ನಿನ್ನ ಮೇಲೆ ಯಾವುದೇ ಕೋಪವಿಲ್ಲ. ನಿನ್ನ ಕೆಲಸದ ಒತ್ತಡ ಮತ್ತು ಮನಸ್ಥಿತಿನ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ನೆನಪಿರಲಿ, ಗಂಡ ಹೆಂಡತಿ ನಡುವೆ ಕೇವಲ ಸಮಯದ ಕೊರತೆಯಿಂದಲೇ ಸಂಬಂಧದಲ್ಲಿ ಬಿರುಕು ಉಂಟಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಒಬ್ಬರಿಗೊಬ್ಬರು ಸಮಯ ಕೊಡಲಿಲ್ಲ ಅಂದರೆ ಅದು ಬೇರೆ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಇದನ್ನು ಗಮನದಲ್ಲಿಟ್ಕೋ, ಅಮ್ಮ ಎಚ್ಚರಿಸಿದ್ರು. ಅಮ್ಮ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ. ಇಂದಿನಿಂದ ನಾನು ಅನ್ವಿತಾಗೆ ಖಂಡಿತವಾಗಿಯೂ ನನ್ನ ಸಂಪೂರ್ಣ ಸಮಯವನ್ನು ನೀಡ್ತೀನಿ. ವಾಸ್ತವವಾಗಿ ನಾನು ಇಷ್ಟು ದಿನಗಳ ಕಾಲ ಹಗಲು ರಾತ್ರಿ ಕಷ್ಟಪಟ್ಟು ಕೈಗೆತ್ಕೊಂಡಿರೋ ಆ ರಹಸ್ಯ ಬಿಸ್ನೆಸ್ ಯೋಜನೆ ನಾಳೆ ಸಂಜೆಯೊಳಗೆ ಸಂಪೂರ್ಣವಾಗಿ ಡೀಲ್ ಆಗಿಬಿಡುತ್ತೆ. ಋಗ್ವೇದ ಮುಗುಳ್ನಗುತ್ತಾ ಹೇಳ್ತಾನೆ. ಹೌದಾ ಮಗನೇ? ಹಾಗಾದರೆ ಈ ಪ್ರಾಜೆಕ್ಟ್ ಮುಗಿದ ತಕ್ಷಣ ನೀವಿಬ್ಬರು ಯಾಕೆ ಕೆಲವು ದಿನಗಳ ಕಾಲ ಹೊರಗಡೆ ಎಲ್ಲಾದರೂ ಪ್ರವಾಸ ಮೀನ್ಸ್ ಅಥವಾ ವಾಕಿಂಗ್ ಹೋಗಬಾರ್ದು? ನೀವಿಬ್ಬರೇ ಯಾಕೆ ಪ್ರಶಾಂತವಾಗಿರಬಾರ್ದು? ನೀನು ಮದುವೆ ಆದಾಗಿನಿಂದ ಅವಳನ್ನು ಎಲ್ಲಿಗೂ ಕರೆದುಕೊಂಡು ನೆಮ್ಮದಿಯಾಗಿ ಎಲ್ಲಿಗೂ ಹೋಗಿಲ್ಲ ಅನಿಸುತ್ತೆ ಔಟ್ಸೈಡು. ಅಮ್ಮ ಅತ್ಯಂತ ಸಂತೋಷದಿಂದ ಸಲಹೆಯನ್ನು ನೀಡ್ತಾರೆ. ಖಂಡಿತ ಹೋಗೋಣಮ್ಮ. ಆದರೆ ನಾನು ಮತ್ತು ಅನ್ವಿತಾ ಹೊರಗೋದ್ರೆ ಇಲ್ಲಿ ನಿನಗೆ ಏನಾದರೂ ಒಂಟಿತನ ಅಥವಾ ತೊಂದರೆ ಆದರೆ ಬಹುಶಃ ಋಗ್ವೇದ ತಾಯಿಯ ಬಗ್ಗೆ ಯೋಚಿಸ್ತಾ ಇದ್ದಾನೆ. ನಾನೇನಷ್ಟು ಚಿಕ್ಕ ಮಗುನ ವೇದ್, ಮತ್ತು ಮನೆಯಲ್ಲಿ ಇಷ್ಟೊಂದು ಜನ ಇದ್ದಾರಲ್ವ, ನಿನ್ನ ತಂಗಿ ಇಲ್ವಾ? ಅಷ್ಟಕ್ಕೂ ನಾವು ಕೂಡ ಕೆಲವು ದಿನಗಳ ಕಾಲ ನಮ್ಮ ಹಳೆಯ ಹಳ್ಳಿ ಮನೆಗೆ ಹೋಗ್ತಾ ಇದ್ದೀವಿ, ಗೊತ್ತಾ? ಅಮ್ಮ ಒಂದು ಹೊಸ ಪ್ಲ್ಯಾನನ್ನೇ ತಿಳಿಸಿದ್ರು. ಹಳ್ಳಿಗ? ಇದ್ದಕ್ಕಿದ್ದಾಗೆ ಇವಾಗ ಎಲ್ಲರೂ ಸೇರಿ ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀರಮ್ಮ?
ಋಗ್ವೇದ ಆಶ್ಚರ್ಯದಿಂದ ಕೇಳ್ತಾನೆ. ಅಷ್ಟೇ, ನಮಗೆ ಇತ್ತೀಚೆಗೆ ಈ ಪೇಟೆಯ ಕಲುಷಿತ ಗಾಳಿ ಅಷ್ಟಾಗಿ ಇಷ್ಟ ಆಗ್ತಾ ಇಲ್ಲ. ಸೃಷ್ಟಿಗೂ ಮತ್ತು ನನಗೂ ಕಾಲೇಜಿನಿಂದ ಕೆಲವು ದಿನಗಳ ಕಾಲ ರಜೆಗಳಿವೆ. ಆದ್ದರಿಂದ ನಾವೆಲ್ಲರೂ ಸೇರಿ ಹಳ್ಳಿಯ ಕಡೆಗೆ ಒಂದು ಸಣ್ಣ ವಾಕ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾದರೆ ನೀವು ಯಾವುದೇ ಒಂದು ಚಿಂತೆ ಇಲ್ಲದೆ ಖಚಿತವಾಗಿ ನಿಮ್ಮ ಪ್ರವಾಸದ ಪ್ಲ್ಯಾನನ್ನು ಮಾಡಿ. ಅಮ್ಮ ಅವನಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ರು. ಸರಿಯಮ್ಮ, ನಿನ್ನ ಈ ಸಪೋರ್ಟ್ಗೆ ಧನ್ಯವಾದಗಳು. ಈಗ ನೀನು ನೆಮ್ಮದಿಯಿಂದ ಮಲಗು. ಶುಭರಾತ್ರಿ. ಋಗ್ವೇದ ಅತ್ಯಂತ ಆಪ್ತವಾಗಿ ತಾಯಿಯನ್ನು ಅಪ್ಪಿಕೊಂಡು ನೇರವಾಗಿ ತನ್ನ ಮಲಗುವ ಕೋಣೆಗೆ ಬರ್ತಾನೆ. ಆದರೆ ಕೋಣೆಯ ಹಾಸಿಗೆ ಮೇಲೆ ಅನ್ವಿತಾ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ತಕ್ಷಣ ತನ್ನ ಸೂಟ್ ಬ್ಲೇಸರನ್ನು ಮೆಲ್ಲನೆ ತೆಗೆಯುತ್ತಾ ಅವನು ತನ್ನ ಕಚೇರಿಯ ಒಂದು ಬ್ಯಾಗನ್ನು ಸಹ ಹಾಸಿಗೆ ಮೇಲೆ ನಿಧಾನವಾಗಿ ಎಸೆದು ನೇರವಾಗಿ ಕೋಣೆಯ ಪಕ್ಕದಲ್ಲಿರುವಂತಹ ಸುಂದರವಾದ ಗ್ಯಾಲರಿಯೊಳಗೆ ಬರ್ತಾನೆ. ಅಲ್ಲಿ ಬಂದಾಗ ಅವನ ಹೆಜ್ಜೆಯ ಆ ಸಣ್ಣ ಧ್ವನಿಯೂ ಕೂಡ ಅಲ್ಲಿ ಕುಳಿತು ಅತ್ಯಂತ ಏಕಾಗ್ರತೆಯಿಂದ ಪುಸ್ತಕ ಓದುತ್ತಿರುವಂತಹ ಅನ್ವಿತಾಳನ್ನು ಆಲೋಚನಾ ಲೋಕದಿಂದ ಒಮ್ಮೆಲೆ ಎಚ್ಚರಗೊಳಿಸುತ್ತೆ. ಅವಳು ಪುಸ್ತಕದಿಂದ ಕಣ್ಣನ್ನು ಮೇಲಕ್ಕೆತ್ತಿ ಆಶ್ಚರ್ಯದಿಂದ ಗಂಡನ ಮುಖವನ್ನು ನೋಡ್ತಾ ಇದ್ದಾಳೆ. ಹೇ ವೇದ್, ನೀನು ಇಷ್ಟೊಂದು ತಡವಾಗಿ ಬಂದಿದೀಯಾ? ಮೊದಲು ಹೋಗಿ ಬೇಗನೆ ಫ್ರೆಶ್ ಅಪ್ ಆಗಿಬಿಡು. ನಾನು ನಿನಗಾಗಿ ರಾತ್ರಿಯ ಊಟವನ್ನು ಬಿಸಿ ಮಾಡ್ತೀನಿ. ಅನ್ವಿತಾ ತನ್ನ ಕೈಲಿರುವಂತಹ ಪುಸ್ತಕವನ್ನು ಪಕ್ಕಕ್ಕಿಟ್ಟು ಗ್ಯಾಲರಿಯ ಸೋಫಾದಿಂದ ಎದ್ದೇಳಕ್ಕೆ ಹೋಗ್ತಾಳೆ. ಆದರೆ ಋಗ್ವೇದ ಅವಳನ್ನು ಎದ್ದೇಳಲು ಬಿಡದೆ ಪ್ರೀತಿಯಿಂದ ಅವಳ ಕೈಯನ್ನು ಹಿಡಿದು ಮತ್ತೆ ಸೋಫಾದ ಮೇಲೆಯೇ ಕೂರಿಸ್ತಾನೆ. ತದನಂತರ ಅವಳ ಪಕ್ಕದಲ್ಲೇ ಸೋಫಾದ ಮೇಲೆ ಮಲಗಿ ತನ್ನ ಇಡೀ ದಿನದ ಆಯಾಸದ ತಲೆಯನ್ನು ಅವಳ ಮೃದುವಾದ ತಡೆಯ ಮೇಲೆ ಆಸರಿಯಾಗಿ ಇಟ್ಕೊಳ್ತಾನೆ. ಒಂದು ಕ್ಷಣ ಅನ್ವಿತಾಳಿಗೆ ಅವನ ಈ ಹಠಾತ್ ಪ್ರೀತಿಯ ನಡತೆಗೆ ಏನೂ ಅರ್ಥ ಆಗಲಿಲ್ಲ. ಆದರೆ ಅವನು ಅವಳ ಕೈಗಳನ್ನು ಅತ್ಯಂತ ಆಪ್ತವಾಗಿ ತನ್ನ ಕೈಯೊಳಗೆ ಬಿಗಿಯಾಗಿ ಹಿಡಿದುಕೊಂಡ ತಕ್ಷಣ ಅವಳಿಗೆ ಅವನ ಮನಸ್ಸಿನ ಭಾವನೆ ಪ್ರಜ್ಞೆ ಒಮ್ಮೆಲೆ ಬಂದ್ಬಿಡುತ್ತೆ. ದಯವಿಟ್ಟು ಕ್ಷಮಿಸ್ಬಿಡು ಅನ್ವಿತಾ. ಋಗ್ವೇದ ಅವಳ ಕೈಗಳನ್ನು ಎತ್ತಿ ಅತ್ಯಂತ ಮಮತೆಯಿಂದ ತನ್ನ ತುಟಿಗಳನ್ನು ಅವಳ ಮೃದುವಾದ ಕೈಗೆ ಒತ್ತಿ ಪ್ರೀತಿಯ ಮುದ್ರೆ ನೀಡ್ತಾನೆ. ಮತ್ತು ಹಾಗೆಯೇ ಅವಳನ್ನು ಸೋಫಾದಿಂದ ಮೆಲ್ಲನೆ ಎಬ್ಬಿಸಿ ತನ್ನ ಎದೆಯ ಹತ್ತಿರ ಎಳ್ಕೊಂಡು ಅತ್ಯಂತ ಬಿಗಿಯಾಗಿ ಅಪ್ಕೊಳ್ತಾನೆ. ಇದ್ದಕ್ಕಿದ್ದಂತೆ ಏನಾಯಿತು ವೇದ್? ಇಷ್ಟೊಂದು ಪ್ರೀತಿಯಿಂದ ಕ್ಷಮಿಸಿ ಅಂತ ಕೇಳ್ತಿದೆಯಲ್ಲ, ಅದಕ್ಕೆ ಕಾರಣ ಏನು? ಅನ್ವಿತಾ ಅವನ ಎದೆಯ ಮೇಲೆ ಕೈ ಇಟ್ಟು ಮುಗ್ಧವಾಗಿ ಕೇಳಿದ್ಲು. ಕಳೆದ ಕೆಲವು ದಿನಗಳಿಂದ ನಾನು ಆಫೀಸ್ನ ಹೊಸ ಪ್ರಾಜೆಕ್ಟ್ ಕೆಲಸದಲ್ಲಿ ತುಂಬ ಕಾರ್ಯನಿರತನಾಗಿದ್ದೆ ಅನ್ವಿತಾ. ನಿನಗಾಗಿ ಸ್ವಲ್ಪ ಸಮಯ ನೀಡೋಕ್ಕೆ ನನಗೆ ಸಾಧ್ಯವೇ ಆಗಲಿಲ್ಲ. ನನ್ನನ್ನು ಕ್ಷಮಿಸು. ಋಗ್ವೇದ ಪಶ್ಚಾತ್ತಾಪದ ಧ್ವನಿಯಲ್ಲಿ ಹೇಳ್ತಾನೆ. ಅಯ್ಯೋ, ಅದೆಲ್ಲ ಇರಲಿ ವೇದ್. ನೀನು ಉದ್ದೇಶಪೂರ್ವಕವಾಗಿ ನನ್ನನ್ನು ನಿರ್ಲಕ್ಷಿಸಿ ಏನೂ ಮಾಡಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಇತ್ತೀಚೆಗೆ ಆಫೀಸ್ನಲ್ಲಿ ಮಾಡಲು ತುಂಬ ಜವಾಬ್ದಾರಿಯುತ ಕೆಲಸ ಇರುತ್ತಲ್ವಾ, ಅದಕ್ಕೆ. ಅನ್ವಿತಾ ತನ್ನ ಗಂಡನ ಪರಿಸ್ಥಿತಿಯನ್ನು ಸುಂದರವಾಗಿ ಅರ್ಥ ಮಾಡಿಕೊಂಡು ನಗ್ತಾ ಇದ್ದಾಳೆ. ಅನ್ವಿತಾ, ನೀನು ಪ್ರತಿಯೊಂದು ಬಾರಿಯೂ ನನ್ನನ್ನು ಇಷ್ಟೊಂದು ಅಂದರೆ ಅದ್ಭುತವಾಗಿ ಅರ್ಥ ಮಾಡ್ಕೊಳ್ತಾ ಇದೆಯಾ. ಆದರೆ ಇನ್ನು ಮುಂದೆ ದಯವಿಟ್ಟು ಚಿಂತಿಸಬೇಡ. ನಾಳೆ ಸಂಜೆ ಮುಗಿಸ್ಬೇಕಾದಂತಹ ಕೊನೆಯ ಪ್ರಾಜೆಕ್ಟ್ ಮುಗಿದ ತಕ್ಷಣ ನನ್ನ ಕೆಲಸಗಳೆಲ್ಲ ಮುಗಿದು ಹೋಗುತ್ತೆ. ಆಮೇಲೆ ನಾವಿಬ್ಬರು ಮಾತ್ರ ಕೆಲವು ದಿನಗಳ ಕಾಲ ಹೊರಗಡೆ ಎಲ್ಲಾದರೂ ನೆಮ್ಮದಿಯಾಗಿ ವಾಕಿಂಗ್ ಹೋಗೋಣವಾ? ಋಗ್ವೇದ ಕಣ್ಣನ್ನು ಹೊಡೆದು ಹೇಳ್ತಾನೆ. ನಡೆಯಲು ಅಂದರೆ ಪ್ರವಾಸಕ್ಕಾ? ಎಲ್ಲಿಗೆ ವೇದ್? ಅನ್ವಿತಾಳ ಕಣ್ಣುಗಳು ತಕ್ಷಣವೇ ಕುತೂಹಲದಿಂದ ಮಿಂಚ್ತಾ ಇದ್ದಾವೆ. ಅದೇನು ಸದ್ಯಕ್ಕೆ ಹೇಳಲಾಗದ ಒಂದು ದೊಡ್ಡ ಅಚ್ಚರಿ ವಿಷಯ, ತುಂಬ ಸರ್ಪ್ರೈಸಿಂಗ್. ನಾವಿಬ್ಬರು ಅಲ್ಲಿಗೆ ತಲುಪಿದ ಮೇಲೆ ನಿನಗೆ ಆ ಒಂದು ಜಾಗದ ಸೌಂದರ್ಯ ಅರ್ಥವಾಗ್ತದೆ. ಋಗ್ವೇದನು ಆ ಜಾಗದ ಹೆಸರನ್ನು ಸದ್ಯಕ್ಕೆ ರಹಸ್ಯವಾಗಿಡೋಕೆ ಇಷ್ಟಪಡ್ತಾ ಇದ್ದಾನೆ. ಹಾಗೆ ನೆನಪಿಸಿಕೊಳ್ತಿರುವಂತೆ ತಮಾಷೆಯಾಗಿ ನಟಿಸ್ತಾ ಹೇಳ್ತಾ ಇದ್ದಾನೆ. ಅಯ್ಯೋ, ಅದು ಹೇಗೆ ಸಾಧ್ಯ? ಇವಾಗಲೇ ಜಾಗದ ಹೆಸರು ಹೇಳು ಅಂದರೆ, ಇಲ್ಲದಿದ್ದರೆ ನಾನು ನಿನ್ನ ಜೊತೆಗೆ ಎಲ್ಲಿಗೂ ಬರೋದಿಲ್ಲ, ಇಲ್ಲೇ ಇರ್ತೇನೆ. ಅನ್ವಿತಾ ಮಗುವಿನಂತೆ ತನ್ನ ಕೆನ್ನೆಗಳನ್ನು ಉಬ್ಬಿಸ್ಕೊಂಡು ಮುದ್ದಾಗಿ ಆಟ ಮಾಡೋಕೆ ಶುರು ಮಾಡ್ತಾಳೆ. ಅನ್ವಿತಾ ತನ್ನ ಜೊತೆ ಇಷ್ಟೊಂದು ದಿನ ಇದ್ದ ಮೇಲೂ ನೀನು ಇನ್ನೂ ಹಠಮಾರಿ ಆಗ್ತಿದ್ಯಾ. ಆದರೆ ನಾನು ನಿನ್ನ ಪ್ರೀತಿಯ ಗಂಡ, ನಿನ್ನ ಮುಂದಿದ್ದೇನೆ. ಮತ್ತು ನೀನು ಇವಾಗ ನನ್ನ ಜೊತೆ ಹನಿಮೂನ್ಗೆ ಬರಲು ಒಪ್ತಿದ್ರೆ ನಾನು ಬೇರೆ ದಾರಿ ಇಲ್ಲದೆ ಜೊತೆಗೆ ಬರಲು ಬೇರೆ ಹುಡುಗಿಯನ್ನು ಹುಡುಕಬೇಕಾಗುತ್ತೆ. ಹೇಳು, ಅದು ಸರಿಯಾ? ಅದಕ್ಕೆ ಅವಕಾಶ ಕೊಡ್ತೀಯಾ? ಋಗ್ವೇದ ಅವಳ ಕಾಲೆಳೆಯಲು ನಗುತ್ತಾ ಕೇಳ್ತಾ ಇದ್ದಾನೆ. ಹೌದೌದು, ನನಗೆ ಗೊತ್ತು ನಿನ್ನ ಬುದ್ಧಿ. ಈಗ ತಗೋ, ಮೊದಲು ಪ್ರವಾಸಕ್ಕೆ ಬೇಕಾಗಿರೋ ಶಾಪಿಂಗ್ ಮಾಡು. ಅವನು ಮಾತನಾಡುತ್ತಾ ಜೇಬಿನಿಂದ ಒಂದು ಹೊಳೆಯುವ ಬೆಲೆ ಬಾಳುವ ಪ್ಲಾಟಿನಮ್ ಕಾರ್ಡ್ ಅನ್ನು ತೆಗೆದು ಅವಳ ಕೈಗೆ ಕೊಟ್ಟನು. ಇದು 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 ಏನು, ಯಾಕೆ ಈಗ ವೇದ್? ಅವಳು ಆ ಕಾರ್ಡ್ ನೋಡಿ ಆಘಾತಕ್ಕೊಳಗಾಗ್ತಾಳೆ. ನಾವು ಪ್ರವಾಸಕ್ಕೆ ಹೋಗೋ ಮುನ್ನ ನಿನಗಿಷ್ಟ ಆದ ಬಟ್ಟೆಗಳನ್ನು, ನಿನಗೆ ಬೇಕಾಗಿರೋದನ್ನು ಖರೀದಿಸಲೇಬೇಕಲ್ವಾ? ಸೊ ಯುವರ್ ಚಾಯ್ಸ್. ಅದಕ್ಕೋಸ್ಕರ ಋಗ್ವೇದ ಪ್ರೀತಿಯಿಂದ ಹೇಳ್ತಾನೆ.
ಆದರೆ ನನ್ನ ಅಕೌಂಟ್ನಲ್ಲಿ ಸಾಕಷ್ಟು ಹಣ ಇದೆ ವೇದ್, ನನಗಷ್ಟೇ ಸಾಕು, ನನಗಿದರ ಅಗತ್ಯ ಖಂಡಿತ ಇಲ್ಲ. ಅನ್ವಿತಾ ಕಾರ್ಡನ್ನು ವಾಪಸ್ ಕೊಡಲು ಹೋಗ್ತಾಳೆ. ಅನ್ವಿತಾ, ಋಗ್ವೇದ ಅತ್ಯಂತ ಗಂಭೀರವಾಗಿ ಅವಳ ಹೆಗಲನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸ್ಕೊಳ್ತಾನೆ. ನಾನು ಹಗಲು ರಾತ್ರಿ ಕಷ್ಟಪಟ್ಟು ಯಾರಿಗಾಗಿ ಇಷ್ಟೊಂದು ಹಣವನ್ನು ಸಂಪಾದಿಸಬೇಕಾಗಿದೆ ಹೇಳು? ನಿನ್ನ ಬಳಿ ಸ್ವಂತ ಹಣವಿದೆ ಅಂತ ನನಗೆ ತುಂಬ ಚೆನ್ನಾಗಿ ತಿಳಿದಿದೆ. ನೀನು ಕೂಡ ಸ್ವಾಭಿಮಾನದಿಂದ ದುಡಿತೀಯ, ಆದರೆ ನೀನು ನನ್ನ ಹೆಂಡತಿ, ನನ್ನ ಸಂಪೂರ್ಣ ಜವಾಬ್ದಾರಿಯೂ ಹೌದು. ಮತ್ತು ಇದು ಬೇರೆಯವರ ಹಣವಲ್ಲ, ಇದು ನಿನ್ನ ಗಂಡನ ದುಡಿಮೆ. ಋಗ್ವೇದ ಅತ್ಯಂತ ವಾತ್ಸಲ್ಯದಿಂದ ಈ ಪ್ಲಾಟಿನಂ ಕಾರ್ಡನ್ನು ಅವಳ ಕೈಗೆ ಒತ್ತಾಯದಿಂದ ಕೊಡ್ತಾನೆ. ಅನ್ವಿತಾ ಪ್ರೀತಿಯಿಂದ ಕಣ್ಣನ್ನು ಮಿಟಕಿಸಿ ಮುಗುಳ್ನಗುತ್ತಾ ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ತನ್ನ ಪರ್ಸ್ನ ಒಳಗೆ ಇಟ್ಕೊಳ್ತಾಳೆ. ಕೋಣೆಯ ಒಳಗಡೆ ಬಂದು ಹಾಸಿಗೆ ಮೇಲೆ ಇಬ್ಬರು ವಿಶ್ರಾಂತಿ ಪಡೆಯಲು ಮಲಗಿದಾಗ ಅವನು ಅವಳನ್ನು ತನ್ನ ಬಲವಾದ ತೋಳುಗಳ ಆಸರೆಗೆ ನಿಧಾನವಾಗಿ ತೆಗೆದುಕೊಳ್ಳುತ್ತಾ ಕೇಳ್ತಾನೆ, ಅನ್ವಿತಾ, ನೀನು ಇವತ್ತಿನ ದಿನದಲ್ಲಿ ಏನನ್ನಾದರೂ ಮುಖ್ಯವಾದದ್ದನ್ನು ಮರ್ತಿದೀಯಾ ಅಂತ. ಇಲ್ವಲ್ಲ ವೇದ್, ಎಲ್ಲವೂ ಮುಗ್ದಿದೆ. ನಾನು ಯಾವ ಕೆಲಸವನ್ನೂ ಬಾಕಿ ಇಟ್ಟಿಲ್ಲ ಅನಿಸುತ್ತೆ. ಅನ್ವಿತಾ ಮುಗ್ಧವಾಗಿ ಉತ್ತರಿಸ್ತಾಳೆ. ಮತ್ತು ನನಗೆ ಕೊಡಬೇಕಾದಂತಹ ನನ್ನ ದಿನದ ಮುದ್ದಾದ ಮುತ್ತುಗಳು? ಋಗ್ವೇದ ಕಣ್ಣು ಕಿರಿದು ಮಾಡಿ ಕೇಳ್ತಾನೆ. ಹೌದಾ, ಅದು ಏನು ಹೇಳ್ತಿದ್ಯಾ ನೀನಿವಾಗ? ಅವಳು ನಾಚಿಕೆಯಿಂದ ಅಗಲವಾದ ಕಣ್ಣುಗಳಿಂದ ಅವನತ್ತ ನೋಡ್ತಾ ಇದ್ದಾಳೆ. ನಾನು ನನ್ನ ಮುತ್ತುಗಳನ್ನ ಕೇಳ್ತಾ ಇದ್ದೀನಿ. ಅವನು ಅವಳ ಸುಂದರವಾದ ಮುಖವನ್ನು ನೋಡುತ್ತಾ ತಕ್ಷಣ ಅವಳ ಕೆನ್ನೆಗೆ ಆಪ್ತವಾಗಿ ಪ್ರೀತಿಯ ಮುತ್ತಿಡ್ತಾನೆ. ಹೋಗುವೇದ್, ನಾನು ಇದರ ಬಗ್ಗೆ ಇವಾಗ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ಅದರ ಬಗ್ಗೆ ಇಂಟ್ರೆಸ್ಟೂ ಇಲ್ಲ. ಶುಭರಾತ್ರಿ. ಅವಳು ನಾಚಿಕೆಯಿಂದ ತಕ್ಷಣ ಅವನ ಕಡೆಗೆ ಬೆನ್ನು ತಿರುಗಿಸಿ ಮಲಗುತ್ತಾ ಒಮ್ಮೆಲೆ ಎಚ್ಚಾತ ತನ್ನ ವೇಗದ ಹೃದಯದ ಬಡಿತವನ್ನು ನಿಧಾನಗೊಳಿಸೋಕೆ ಪ್ರಯತ್ನಿಸ್ತಾಳೆ. ನಾನು ನಾಳೆ ನಿನ್ನನ್ನು ಸುಂದರ ಜಾಗಕ್ಕೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ನಿನ್ನನ್ನು ಒಂದು ನಿಮಿಷವೂ ಕೂಡ ನನ್ನಿಂದ ದೂರ ಇರೋಕ್ಕೆ ಖಂಡಿತ ಬಿಡೋದೇ ಇಲ್ಲ. ಅನ್ವಿತಾ, ಇಷ್ಟು ದಿನ ನೀನು ನನ್ನ ಕೆಲಸದ ಮೇಲಿದ್ದ ಮುನಿಸನ್ನು ಸೇಡನ್ನಲ್ಲ, ಅಲ್ಲಿ ನನ್ನ ಮೇಲೆ ತೀರಿಸ್ಕೊಳ್ಬೋದು. ಅವನು ಇಂದಿನಿಂದ ಅವಳನ್ನು ಮತ್ತಷ್ಟು ತನ್ನ ತೋಳುಗಳ ಸುಂದರ ಬಂಧನದಲ್ಲಿ ಎಳೆದುಕೊಳ್ತಾನೆ. ಅವಳು ಅವನ ಎದೆಯ ಆಸರೆಯಲ್ಲಿ ನಿರಾಳವಾಗಿ ಮುಗುಳ್ನಗುತ್ತಾ ಕಣ್ಣು ಮುಚ್ಚಿದ್ಲು. ಹನಿಮೂನ್? ಅನ್ವಿತಾ ಅವನನ್ನೇ ಆಶ್ಚರ್ಯದಿಂದ ನೋಡುತ್ತಲೇ ಇದ್ಲು. ಅವಳ ಕಣ್ಣುಗಳು ಒಮ್ಮೆಲೆ ಅಗಲವಾಗಿ ತೆರೆದುಕೊಂಡು ಆ ಒಂದು ಸಣ್ಣ ಮಾತು ಅವಳ ಹೊಟ್ಟೆಯೊಳಗೆ ಏನೋ ಒಂದು ವಿಚಿತ್ರವಾದ ಸಿಹಿ ಕಚಗುಳಿಯನ್ನು ಇಡೋಕೆ ಪ್ರಾರಂಭಿಸುತ್ತೆ. ಹೌದು, ನನ್ನ ಪ್ರೀತಿಯ ಹೆಂಡತಿ, ಇಷ್ಟು ದಿನ ನಾನು ಆಫೀಸ್ ಕೆಲಸಕ್ಕೆ ಅಂತ ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಹೇಳು? ಋಗ್ವೇದ ಪ್ರೀತಿಯಿಂದ ಪಿಸುಗುಟ್ಟುತ್ತಾ ಅವಳ ಹೊಟ್ಟೆಯನ್ನು ಮುಚ್ಚಿದ್ದ ಆ ನೈಟ್ ಬ್ಲಾಂಕೆಟನ್ನು ಮೆಲ್ಲನೆ ಪಕ್ಕಕ್ಕೆ ಸರಿಸಿ ತನ್ನ ಬೆರಳುಗಳಿಂದ ಅಲ್ಲಿ ಮುದ್ದಾದ ಮಾದರಿಗಳನ್ನು ಬಿಡಿಸೋಕೆ ಪ್ರಾರಂಭಿಸ್ತಾನೆ. ಈ ಹಠಾತ್ ಸ್ಪರ್ಶಕ್ಕೆ ಅನ್ವಿತಾ ನಾಚಿಕೆಯಿಂದ ತನ್ನ ಹೊಟ್ಟೆಯನ್ನು ಬಿಗಿದುಕೊಂಡ್ಳು. ವೇದ್, ಏನದು? ಆಹಾರ ತರಬೇಕು. ಅನ್ವಿತಾ ತಡಬಡಾಯಿಸುತ್ತಾ ಏನೋ ನೆಪ ಹೇಳೋಕೆ ಹೋಗ್ತಾಳೆ. ಋಗ್ವೇದ ಅವಳ ಮಾತನ್ನು ಕೇಳಿಸ್ಕೊಳ್ಳದೆ ತನ್ನ ತಲೆಯನ್ನು ಸ್ವಲ್ಪ ಮೇಲಕ್ಕೆತ್ತಿ ಅವಳ ಹೊಟ್ಟೆಯ ಭಾಗಕ್ಕೆ ತನ್ನ ಮೃದುವಾದ ತುಟಿಗಳನ್ನು ಅತ್ಯಂತ ಆಪ್ತವಾಗಿ ಒತ್ತುತ್ತಾ ಇದ್ದಾನೆ. ಆ ಒಂದು ಬಿಸಿ ಉಸಿರಿಗೆ ಅವಳ ಇಡೀ ದೇಹ ಒಂದು ಕ್ಷಣ ನಡುಗಿತ್ತು. ಅವಳ ಕೈಗಳು ತಿಳಿಯದೆಯೇ ಅವನ ದಟ್ಟವಾದ ಕೂದಲಿನ ಮೂಲಕ ಹಾದು ಹೋಗ್ತಾ ಇತ್ತು. ಋಗ್ವೇದ ಇಷ್ಟಕ್ಕೆ ನಿಲ್ಲಿಸಲು ಬಯಸ್ತಾನೆ, ಆದರೆ ಅವನ ದೇಹ ಮತ್ತು ಮನಸ್ಸು ಅವಳ ಪ್ರೀತಿಯ ಸೆಳೆತಕ್ಕೆ ಸಂಪೂರ್ಣವಾಗಿ ಶರಣಾಗಿದ್ದರಿಂದ ಸಹಕರಿಸೋಕ್ಕಾಗಲಿಲ್ಲ. ಅವನ ತುಟಿಗಳು ಅವಳ ಹೊಟ್ಟೆಯಾದ್ಯಂತ ಅತ್ಯಂತ ಮೃದುವಾಗಿ ಚಲಿಸೋಕೆ ಪ್ರಾರಂಭಿಸುತ್ತೆ. ಅನ್ವಿತಾ ಕಣ್ಣು ಮುಚ್ಚಿ ಅವನ ಗಾಢವಾದ ಪ್ರೀತಿಯ ಸ್ಪರ್ಶವನ್ನು ಮನಸ್ಸಾರೆ ಅನುಭವಿಸ್ತಾ ಇದ್ಲು. ಇದ್ದಕ್ಕಿದ್ದಂತೆ ಅವಳ ಹೊಟ್ಟೆಯ ಮೇಲಿದ್ದ ಅವನ ಬಿಸಿ ಉಸಿರಿನ ಸ್ಪರ್ಶ ನಿಂತದ್ದಾಯಿತು. ಅವಳು ಮೆಲ್ಲನೆ ಕಣ್ಣು ತೆರೆದು ನೋಡಿದಾಗ ಋಗ್ವೇದ ಇವಾಗ ಅವಳ ಮುಂದೆ ಎದ್ದು ನಿಂತು ಅತ್ಯಂತ ತುಂಟತನದಿಂದ ನಗುತ್ತಾ ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡ್ತಾ ಇದ್ದಾನೆ. ಅನ್ವಿತಾ ತಕ್ಷಣವೇ ನಾಚಿಕೆಯಿಂದ ತನ್ನ ಮುಖವನ್ನು ಮತ್ತೊಂದು ಕಡೆಗೆ ತಿರುಗಿಸ್ಕೊಂಡ್ಳು. ಅನ್ವಿತಾ, ಇವಾಗ ನಿಜ ಹೇಳು, ನಿನಗೆ ನಿಜವಾಗಿಯೂ ಸಿಕ್ಕಾಪಟ್ಟೆ ಹಸಿವಾಗಿದೆಯಾ? ಋಗ್ವೇದ ನಗುತ್ತಾ ಕೇಳ್ತಾ ಇದ್ದಾನೆ. ಹೌದು, ತುಂಬ. ಹೌದು, ನಾನು ಇನ್ನೂ ಊಟ ಮಾಡಬೇಕಾಗಿದೆ. ಅವಳು ನಾಚಿಕೆಯಿಂದ ಅಲ್ಲಿಂದ ಬೇಗನೆ ಎದ್ದು ಡೈನಿಂಗ್ ಟೇಬಲ್ ಕಡೆಗೆ ಹೋಗ್ತಾಳೆ. ಗಡಿಬಿಡಿಯಲ್ಲಿ ಊಟ ಮುಗಿಸಿ ನೇರವಾಗಿ ಬಂದು ಮಲಗುವ ಕೋಣೆಯ ಬಾಗಿಲನ್ನು ಮುಚ್ತಾಳೆ. ಅವಳು ಹಾಸಿಗೆ ಮೇಲೆ ಮಲಗಲು ಹೋದಾಗ ಋಗ್ವೇದ ಹಿಂದಿನಿಂದ ಬಂದು ಅವಳನ್ನು ಅತ್ಯಂತ ಆಪ್ತವಾಗಿ ತನ್ನ ತೋಳುಗಳಲ್ಲಿ ಅಪ್ಪಿಕೊಳ್ತಾನೆ. ಇವತ್ತು ನಿನ್ನ ಹೆಂಡತಿಯ ಜೊತೆ ನಿನಗೆ ಸ್ವಲ್ಪ ಜಾಸ್ತಿ ಮುದ್ದನ್ನಿಸ್ತಾ ಇದೆಯಲ್ವ ವೇದ್? ಅನ್ವಿತಾ ಮುಗುಳ್ನಗುತ್ತಾ ಅವನ ಬಲವಾದ ತೋಳಿನ ಮೇಲೆ ತನ್ನ ಕೈಯನ್ನು ಇಟ್ಲು. ಹಾಗಾದರೆ ಇನ್ನಾರ ಜೊತೆ ಮುದ್ದು ಮಾಡಬೇಕು ಹೇಳಿ? ನನ್ನ ಹೆಂಡತಿ ನನಗೆ ತುಂಬಾ ಪ್ರಿಯವಾದವಳು. ಅವನು ಮಾತನಾಡುತ್ತಾ ಅವಳ ಮುದ್ದಾದ ಭುಜಕ್ಕೆ ತನ್ನ ತುಟಿಗಳನ್ನು ಹೊತ್ತಿ ಮುತ್ತಿಡ್ತಾ ಆಲಿಂಗಿಸ್ತಾ ಇದ್ದಾನೆ. ವೇದ್, ಸಾಕು ಬಿಡು.
ಆ್ಯಕ್ಚುಲಿ ಊಟ ಆಯಿತು, ನನಗೆ ತುಂಬ ನಿದ್ದೆ ಬರ್ತಾ ಇದೆ ಅಂತ ಹೇಳಲು ಅನ್ವಿತಾ. ಇಬ್ಬರು ಒಬ್ಬರನ್ನೊಬ್ಬರು ಒಪ್ಕೊಂಡೆ ಸುಂದರ ನಿದ್ರೆಗೆ ಜಾರಿದ್ರು. ಮರುದಿನ ಬೆಳಗ್ಗೆ ಅನ್ವಿತಾ ಎಂದಿನಂತೆ ಆಫೀಸಿಗೆ ಹೋಗ್ತಾಳೆ. ಆದರೆ ಹನಿಮೂನ್ ಪ್ರವಾಸದ ಶಾಪಿಂಗ್ ಇರೋದ್ರಿಂದ ಅವಳು ಅರ್ಧ ದಿನ ರಜೆ ಹಾಕಿ ತನ್ನ ಆತ್ಮೀಯ ಗೆಳತಿ ಕಾವ್ಯಾಳ ಜೊತೆ ಮಾಲ್ಗೆ ಬರ್ತಾಳೆ. ಅನ್ವಿತಾ ಶಾಪಿಂಗ್ ಮಾಡಲು ಸೃಷ್ಟಿಗೂ ಕರೆ ಮಾಡ್ತಾಳೆ. ಹಾಗಾಗಿ ಸೃಷ್ಟಿ ಕೂಡ ಮಾಲ್ಗೆ ಬಂದಿದ್ಲು. ಅವರಿಬ್ಬರು ಸೇರಿ ಅನ್ವಿತಾಳ ತಲೆಯನ್ನು ತಿನ್ನುತ್ತಾ ಒಟ್ಟಿಗೆ ಮಜಾ ಮಾಡ್ತಾ ಇದ್ದಾರೆ. ಅನ್ವಿತಾಗೆ ಒಪ್ಪುವಂತಹ ಅತ್ಯಂತ ಟ್ರೆಂಡಿ ಮತ್ತು ಸುಂದರವಾದ ಬಟ್ಟೆಗಳನ್ನು ಅವರು ಇಡೀ ಮಾಲನ್ನು ಹುಡುಕಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಕೊನೆಗೆ ಸಾಕಷ್ಟು ಸುತ್ತಾಡಿದ ನಂತರ ಅವರು ಬಹಳಷ್ಟು ಶಾಪಿಂಗ್ ಮಾಡ್ತಾರೆ. ಅನ್ವಿತಾ ತನ್ನ ಪತಿ ಋಗ್ವೇದನಿಗೂ ಕೂಡ ಕೆಲವು ಸುಂದರವಾದ ಬಟ್ಟೆಗಳನ್ನು ಪ್ರೀತಿಯಿಂದ ಖರೀದಿಸ್ತಾರೆ. ಶಾಪಿಂಗ್ ಮುಗಿಸಿ ಅವರೆಲ್ಲರೂ ಕೂಡ ಸುಸ್ತಾಗಿದ್ದಾಗ ಸ್ವಲ್ಪ ಏನಾದರೂ ತಿನ್ನಲು ಮಾಲ್ನ ಫುಡ್ ಕೌಂಟರ್ಗೆ ಬರ್ತಾರೆ. ಅನ್ವಿತಾ ಆಹಾರವನ್ನು ಆರ್ಡರ್ ಮಾಡಲು ಕೌಂಟರ್ ಕಡೆಗೆ ಹೋಗ್ತಾಳೆ. ಅವಳು ಒಂಟಿಯಾಗಿ ನಡೆಯುವುದನ್ನು ನೋಡಿ ಮಾಲ್ನ ಒಂದು ಮೂಲೆಯಲ್ಲಿ ನಿಂತಿರುವಂತಹ ಪ್ರಿಯಾ ತಾನು ಸಂಚು ಹೂಡಿದಂತೆ ಅಲ್ಲಿ ನಿಂತಿದ್ದ ಒಬ್ಬ ಅಪರಿಚಿತ ಹುಡುಗಿಗೆ ಸೀಕ್ರೆಟ್ ಆಗಿ ಸಿಗ್ನಲ್ ಮಾಡ್ತಾಳೆ. ಆ ಹುಡುಗಿ ಕೈಯಲ್ಲಿ ಕೂಡ ಕುದಿಯುವ ಬಿಸಿ ಬಿಸಿ ಕಾಫಿ ಕಪ್ಪು ಹಿಡಿದು ಅನ್ವಿತಾಳ ಕಡೆಗೆ ವೇಗವಾಗಿ ನಡೀತಾ ಇದ್ದಾಳೆ. ಆದರೆ ಅವಳು ಅನ್ವಿತಾಳಿಗೆ ಬಂದು ಡಿಕ್ಕಿ ಹೊಡೆಯುವ ಮುನ್ನವೇ ಅನ್ವಿತಾ ಏನೋ ನೆನಪಾಗಿ ಸಡನ್ ಆಗಿ ಪಕ್ಕಕ್ಕೆ ಸರಿದು ಬಿಡ್ತಾಳೆ. ಇದರಿಂದ ಅಪರಿಚಿತ ಹುಡುಗಿ ಅನ್ವಿತಾಳನ್ನು ಹೊಡೆಯುವ ಬದಲು ನಿಯಂತ್ರಣಕ್ಕೆ ತಪ್ಪಿ ಕಾಫಿ ಕಪ್ನೊಂದಿಗೆ ಸಮತೋಲನ ಕಳೆದುಕೊಂಡು ನೆಲದ ಮೇಲೆ ದಪ್ ಅಂತ ಕೆಳಗೆ ಬೀಳ್ತಾಳೆ. ಆ ಕಪ್ನಲ್ಲಿ ಇರುವಂತಹ ಬಿಸಿ ಬಿಸಿ ಕಾಫಿ ಪೂರ್ತಿಯಾಗಿ ಅಬೆ ಆಡ್ತಿತ್ತು. ಅವಳ ಸ್ವಂತ ದೇಹದ ಮೇಲೆಯೇ ಬಿದ್ದೋಯ್ತು. ಇದನ್ನು ದೂರದಿಂದಲೇ ನೋಡಿದ ಪ್ರಿಯಾ ಆಘಾತದಿಂದ ತನ್ನ ಕಣ್ಣುಗಳನ್ನು ಹರಳಿಸಿದ್ಲು. ಅವಳ ಸಂಚು ವಿಫಲವಾಗಿದ್ದಕ್ಕೆ ಅವಳು ಕೋಪದಿಂದ ಕೆಂಪಗಾದ್ಲು. ವಾಸ್ತವದಲ್ಲಿ ಋಗ್ವೇದ ಬೆಳಗ್ಗೆ ಆಫೀಸ್ನಲ್ಲಿ ತನ್ನ ಅನ್ವಿತಾಳೊಂದಿಗೆ ಕೆಲವು ದಿನಗಳವರೆಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ದನು. ಹಾಗಾಗಿ ಅವರು ಇಲ್ಲದ ಸಮಯದಲ್ಲಿ ಕಂಪನಿಯ ಸಂಪೂರ್ಣ ಜವಾಬ್ದಾರಿ ಮತ್ತು ಒತ್ತಡ ಸಂಪೂರ್ಣವಾಗಿ ಪ್ರಿಯಾಳ ಮೇಲೆ ಬೀಳೋದಂತೂ ಸತ್ಯ. ಹಾಗಾಗಿ ಅಂದಿನಿಂದ ಅವರಿಬ್ಬರು ಒಟ್ಟಿಗೆ ಪ್ರವಾಸಕ್ಕೆ ಹೋಗಬಾರ್ದು ಹೇಗೆ ತಡೆಯೋದು ಅಂತ ಪ್ರಿಯಾ ಹೊಟ್ಟೆ ಉರಿ ಮತ್ತು ಕೋಪದಿಂದ ಯೋಚಿಸ್ತಾ ಉರಿತಾನೆ ಇರ್ತಿದ್ಲು. ಅವಳಿಗೆ ಏನಾದರೂ ಮಾಡಿಬಿಟ್ರೆ ಅವಳು ಮನೆಯಲ್ಲಿ ರೆಸ್ಟ್ ತಗೋತಿರ್ತಾಳೆ. ಅವಳು ಅದರ ಬಗ್ಗೆ ಯೋಚಿಸುತ್ತಾ ಕಣ್ಣನ್ನು ಕೆಂಪು ಮಾಡಿಸ್ಕೊಳ್ತಿರುವಾಗಲೇ ಓ ಹಲೋ ಶ್ರೀಮತಿ ಸೂರ್ಯವಂಶಿ, ಇಂದಿನಿಂದ ಒಬ್ಬ ವ್ಯಕ್ತಿಯ ಇಂಗ್ಲಿಷ್ ಶೈಲಿಯ ಧ್ವನಿ ಕೇಳಿಬಂತು. ಆ ಧ್ವನಿ ಕೇಳಿ ಅನ್ವಿತಾ, ಕಾವ್ಯ ಮತ್ತು ಸೃಷ್ಟಿ ಮೂವರು ಒಟ್ಟಿಗೆ ಆ ಕಡೆ ತಲೆ ತಿರುಗಿಸಿ ನೋಡ್ತಾರೆ. ಜಾಬಿ ಸರ್, ಅನ್ವಿತಾ ಆಶ್ಚರ್ಯದಿಂದ ಉದ್ಗರಿಸಿದ್ಲು. ಛೇ, ಈ ಅಮೆರಿಕನ್ ಕೋತಿ ಇವಾಗ ಯಾಕೆ ಇಲ್ಲಿಗೆ ಬಂತು, ಅದರಲ್ಲೂ ನನ್ನ ಕೈಗೆ ತಗಲಾಕೋಬೇಕಾ? ಕಾವ್ಯ ಅವನನ್ನು ನೋಡಿ ಇಷ್ಟವಿಲ್ಲದೆ ತನ್ನ ಮೂಗನ್ನು ಮುರಿದು ಮೆಲ್ಲನೆ ಗುಣಗ್ತಿದ್ದಾಳೆ. ನಿಮ್ಗೆ ಯಾವುದೇ ಅಭ್ಯಂತರವಿಲ್ಲದಿದ್ದರೆ ನಾನು ನಿಮ್ಮ ಶಾಪಿಂಗ್ ಗ್ಯಾಂಗ್ ಜೊತೆ ಇಲ್ಲಿ ಸೇರಬಹುದೇ? ಜಾಬಿ ತನ್ನ ಇಂದಿನ ಸ್ಟೈಲ್ನಲ್ಲಿ ಸ್ಟೈಲ್ ಮಾಡುತ್ತಾ ಕೇಳ್ತಾ ಇದ್ದಾನೆ. ಖಂಡಿತ ಜಾಬಿ ಸರ್, ನಮ್ಮದೇನು ಅಭ್ಯಂತರ ಇಲ್ಲ, ದಯವಿಟ್ಟು ಬನ್ನಿ ಕುಳಿತುಕೊಳ್ಳಿ. ಅನ್ವಿತಾ ಆತ್ಮೀಯವಾಗಿ ಮುಗುಳ್ನಕ್ಕದ್ಲು. ಕಳೆದ ಕೆಲವು ದಿನಗಳಿಂದ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಅವಳಿಗೆ ಅವನ ಪರಿಚಯ ಅನ್ನುವಂಥದ್ದು ಸ್ವಲ್ಪ ಹೆಚ್ಚಾಗಿಯೇ ಇತ್ತು ಮತ್ತು ಅವನು ತುಂಬ ಮೋಜಿನ ಹಾಗೂ ಕಾಮಿಡಿ ಮಾಡುವಂತಹ ವ್ಯಕ್ತಿ ಎಂಬುದನ್ನು ಅವಳು ತುಂಬ ಚೆನ್ನಾಗಿಯೇ ಗಮನಿಸಿದ್ಲು. ಇವಾಗ ಜಾಬಿ ಅವರ ಟೇಬಲ್ ಬಳಿ ಬಂದು ಕುಳಿತಿದ್ದಾನೆ. ದೂರದಿಂದಲೇ ನೋಡಿದ ಪ್ರಿಯಾಗೆ ಇನ್ನಷ್ಟು ಕೋಪ ನೆತ್ತಿಗೇರಿದೆ. ಮುಂದುವರಿಯಿತು.